ನಮಸ್ತೆ ಕರ್ನಾಟಕ. ಇವತ್ತು ನಾವು ದುಬೈಯಲ್ಲಿದ್ದೀವಿ. ಸೊ ಮನುಷ್ಯ ಯೋಚನೆ ಮಾಡಿದ್ರೆ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಅಂತ ಇದೇ ಉದಾಹರಣೆ. ಸೊ ನನ್ನ ಹಿಂದೆ ಬುರ್ಜ್ ಖಲೀಫಾ ಇದೆ, 160 ಫ್ಲೋರ್. ನೆನೆಸ್ಕೊಂಡ್ರೆ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ಈ ದುಬೈ ನಗರ ಒಂದು ದೊಡ್ಡ ಸಾಕ್ಷಿ ಅಂತ ಹೇಳ್ಬೋದು. ಈ ಮರಳು ಗಾಡಿನಲ್ಲಿ ಈ ಥರ ಒಂದು ಬಂಗಾರದ ನಗರ, ಸ್ವರ್ಗನ ಸೃಷ್ಟಿ ಮಾಡ್ಬೋದು ಅಂತ ಯೋಚನೆ ಮಾಡಿದ್ರೆ ಅದನ್ನು ಸಾಧನೆ ಮಾಡೇ ಮಾಡ್ತಾನೆ. ಅದೇ ಥರ ಶೇರ್ ಮಾರ್ಕೆಟಲ್ಲೂ ಸಹ ನೀವೇನಾದ್ರು ಸಕ್ಸಸ್ಫುಲ್ ಟ್ರೇಡರ್ ಆಗಬೇಕಂದ್ರೆ ಡೆಫಿನೆಟ್ಲಿ ನೀವು ಸಕ್ಸಸ್ಫುಲ್ ಆಗೇ ಆಗ್ತೀರಾ. ಅಬುದಾಬಿಗೆ ಬಂದು ಕೆಲಸ ಮಾಡ್ಕೊಂಡಿದ್ದಾರೆ. ಸೊ ಇವರು ನಮ್ಮ ಟಿಡಿ ಅಕಾಡೆಮಿ ಸ್ಟೂಡೆಂಟು. ಇಲ್ಲಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತುಂಬ ಯಾರು ಅವೇರ್ ಇಲ್ಲ, ಬಟ್ ಓಪನ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸಂತೋಷ ಇದ್ದಾರೆ ತುಂಬ ಜನ, ಇಂಡಿಯನ್ಸ್ ಆಗಲಿ ಕರ್ನಾಟಕದವರಾಗಲಿ ನಾನು ನೋಡ್ತಾ ಇದ್ದೀನಿ ತುಂಬ. ಸೊ ಇಲ್ಲೇ ಅಬುದಾಬಿಯಲ್ಲಿ ಒಂದು ಬ್ರಾಂಚ್ ಮಾಡಿ ಅಂತ ಇದ್ದಾರೆ. ಕರ್ನಾಟಕದ ಹೆಮ್ಮೆಯ ಹುಡುಗ ಅಂತ ನೀವು ಹೇಳ್ಬೋದು. ಸೊ ಈ ನಿಮ್ಮ ಆಂಜನೇಯ ಮನೋಜ್ ಕುಮಾರ್. ಸೊ ಮನುಷ್ಯ ಯೋಚನೆ ಮಾಡಿದ್ರೆ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಅಂತ ಇದೇ ಉದಾಹರಣೆ. ಸೊ ನನ್ನ ಹಿಂದೆ ಬುರ್ಜ್ ಖಲೀಫಾ ಇದೆ, 160 ಫ್ಲೋರ್. ಸೊ ಇದನ್ನು ಕಟ್ಬೋದು, ಈ ಥರನೂ ಒಂದು ಬಿಲ್ಡಿಂಗ್ ಸೃಷ್ಟಿ ಮಾಡ್ಬೋದು. ಈ ಮರಳು ಗಾಡಿನಲ್ಲಿ ಈ ಥರ ಒಂದು ಬಂಗಾರದ ನಗರ, ಸೊ ಈ ಥರ ಒಂದು ಸ್ವರ್ಗನ ಸೃಷ್ಟಿ ಮಾಡ್ಬೋದು ಅಂತ ಮನುಷ್ಯ ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಆ ಥರ ಒಂದು ನಗರವನ್ನು ಸೃಷ್ಟಿ ಮಾಡಿದ್ದಾರೆ ಈ ದುಬೈನಲ್ಲಿ. ಈ ದುಬೈ ಮೇನ್ಲಿ ಪೆಟ್ರೋಲಿಯಂ ಬಿಸ್ನೆಸ್ಸಲ್ಲಿ ಕ್ರೂಡ್ ಆಯಿಲ್ನ ಬೇರೆ ದೇಶಗಳಿಗೆ ರಫ್ತು ಮಾಡಿ ಹಣ ಸಂಗ್ರಹ ಮಾಡಿ ಇವತ್ತು ರಿಚೆಸ್ಟ್ ಸಿಟಿ ನೋಡೋಕ್ಕೆ ನಾವು ಸಾಧ್ಯ ಇಲ್ಲ. ಮೇ ಬಿ ಬೇರೆ ಸಿಟಿಗಳಿರ್ಬೋದು, ಆದರೂ ದುಬೈ ಬೇರೆ ನಗರಕ್ಕಿಂತ ಏನೂ ಕಡಿಮೆ ಇಲ್ಲ, ಆ ಥರ ಶೈನ್ ಆಗ್ತಾಯಿದೆ. ಸೊ ಈ ಥರ ಒಂದು ನಗರವನ್ನು ಕಟ್ಟೋದಕ್ಕೆ ಮನುಷ್ಯನಿಂದ ಸಾಧ್ಯ ಇಲ್ಲ ನಾವು ಅಂದ್ಕೊಂಡಿರ್ತೀವಿ. ಬಟ್ ಮನುಷ್ಯ ಯೋಚನೆ ಮಾಡಿದ್ರೆ ಅದನ್ನು ಸಾಧನೆ ಮಾಡೇ ಮಾಡ್ತಾನೆ. ಅದೇ ಥರ ಶೇರ್ ಮಾರ್ಕೆಟಲ್ಲೂ ಸಹ ನೀವೇನಾದ್ರು ಸಕ್ಸಸ್ಫುಲ್ ಟ್ರೇಡರ್ ಆಗಬೇಕಂದ್ರೆ ಡೆಫಿನೆಟ್ಲಿ ನೀವು ಸಕ್ಸಸ್ಫುಲ್ ಆಗೇ ಆಗ್ತೀರಾ. ಕರ್ನಾಟಕದ ಹೆಮ್ಮೆಯ ಹುಡುಗ ಅಂತ ನೀವು ಹೇಳ್ಬೋದು. ಸೊ ಈ ನಿಮ್ಮ ಆಂಜನೇಯ ಮನೋಜ್ ಕುಮಾರ್ ಇವತ್ತು ಸ್ಟಾಕ್ ಮಾರ್ಕೆಟಲ್ಲಿ 1 ಕೋಟಿ ಮಾಡಿದ್ದಾರೆ. ಸೊ ಎಲ್ಲರೂ ಏನು ಹೇಳ್ತಾ ಇದ್ರಿ, ಸೊ ಸ್ಟಾಕ್ ಮಾರ್ಕೆಟ್ನಲ್ಲಿ ಟ್ರೈನಿಂಗ್ ಅಷ್ಟೇ ಇವ್ರು ಮಾಡ್ತಾರೆ, ಬರೀ ಕೋಚಿಂಗ್ ಕೊಡ್ತಾರೆ, ಇವ್ರಿಗೆ ಬೇರೆ ಏನೂ ಬರಲ್ಲ, ಹಿಮ್ಸೆಲ್ಫ್ ಇಸ್ ನಾಟ್ ಎ ಟ್ರೇಡರ್ ಅಂತ ಹೇಳ್ತಾ ಇದ್ರಿ. ಇವರು ಟ್ರೇಡರ್ ಅಲ್ಲ ಅಂತ ಇದ್ರಿ. ಸೊ ಟ್ರೇಡರ್ ಆಗ್ದಿರಾ ನಾನು ಹೆಂಗೆ ಟ್ರೈನರ್ ಆಗ್ತೀನಿ ನೀವೇ ಹೇಳಿ. ಸೊ ಬಟ್ ಟ್ರೈನರ್ಗೆ ಬೇಕಾಗಿರೋದೇ ಫಸ್ಟ್ ಟ್ರೇಡಿಂಗ್ ಸ್ಕಿಲ್ಸ್. ಆ ಟ್ರೇಡಿಂಗ್ ಸ್ಕಿಲ್ಸ್ ಇಟ್ಕೊಂಡೆ ನಾನು ಇವತ್ತು ಸ್ಟಾಕ್ ಮಾರ್ಕೆಟ್ನಲ್ಲಿ 1 ಕೋಟಿ ದುಡ್ಡು ಮಾಡಿದ್ದೀನಿ. ಎಷ್ಟೋ ಜನದ ಪ್ರಶ್ನೆ ಏನಿತ್ತಂದರೆ, ಸೊ ಅವ್ರಿಗೆ ಟ್ರೇಡಿಂಗ್ ಮಾಡೋಕ್ಕೆ ಬರಲ್ಲ, ಕೋರ್ಸ್ ಸೆಲ್ ಮಾಡ್ತಾರೆ, ಬರೀ ಕೋರ್ಸ್ ಸೆಲ್ ಮಾಡೋದು ಒಂದೇ ಅಂತ ಹೇಳ್ತಾಯಿದ್ರು. ಅವ್ರಿಗೆಲ್ಲರಿಗೂ ಉತ್ತರ ಸಿಕ್ಕಿದೆ ಅನ್ಕೋತೀನಿ ಈ ವಿಡಿಯೋದಲ್ಲಿ. ಸೊ ನಾನು ಫಸ್ಟ್ ಆಫ್ ಆಲ್ ಟ್ರೇಡರ್. ಫಸ್ಟ್ 3-4 ಇಯರ್ಸ್ ನಾನು ಸಹ ಲಾಸೇ ನೋಡಿದ್ದು. ಸ್ಟಾಕ್ ಮಾರ್ಕೆಟಲ್ಲಿ ಬರೀ ಲಾಸೇ ನೋಡಿದ್ದು. 2015 ಸ್ಟಾರ್ಟ್ ಮಾಡಿರೋ ಜರ್ನಿ 17-18ವರೆಗೂ ನಾನು ದುಡ್ಡು ಮಾಡಲಿಲ್ಲ. ಅದಾದಮೇಲೆ ನಾನು ಸಹ ದುಡ್ಡು ಮಾಡಿದ್ದು. ಸೊ ಸ್ಟಾಕ್ ಮಾರ್ಕೆಟ್ನಲ್ಲಿ ಸ್ಲೋಗೆ ಹಂತವಾಗಿ ದುಡ್ಡು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಯಾವುದೇ ರೀತಿಯಾದ ಓವರ್ ನೈಟಲ್ಲಿ ಏನು ಇದು ನಡೀಲಿಲ್ಲ. ಸೊ ಓವರ್ ನೈಟಲ್ಲಿ ನಾನು 1 ಕೋಟಿ ಮಾಡಿಲ್ಲ. ಈ 1 ಕೋಟಿ ಮಾಡೋದಕ್ಕೆ ಎಷ್ಟೋ ಶ್ರಮ ಪಟ್ಟಿದ್ದೀನಿ. ಆ್ಯಂಡ್ ಕ್ಯಾಪಿಟಲ್ನ ಕಲೆ ಹಾಕೋದಕ್ಕೆ ಎಷ್ಟೋ ವರ್ಷಗಳು ನಾನು ಕಷ್ಟಪಟ್ಟು ಈ ಕ್ಯಾಪಿಟಲ್ನ ಸಂಗ್ರಹ ಮಾಡಿ ಆ್ಯಂಡ್ 1 CR ಪ್ರಾಫಿಟ್ ಮಾಡಿದ್ದೀನಿ. ಇದು ತುಂಬ ಖುಷಿ ಆಗ್ತಿದೆ ನನಗೆ. ಯಾಕಂದರೆ ಕರ್ನಾಟಕದಲ್ಲಿ ಒಬ್ಬರು 1 CR ಪ್ರಾಫಿಟ್ನ ಲೈವಲ್ಲಿ ಬಂದು ಸಿಸ್ಟಮಲ್ಲಿ ತೋರಿಸ್ತಾ ಇದ್ದಾರೆ. ಯೂಶ್ವಲಿ ಯಾರೂ ತೋರಿಸಲ್ಲ, ಅವ್ರ ಪ್ರಾಫಿಟ್ನ ಯಾರೂ ತೋರಿಸಲ್ಲ. ಬಿಕಾಸ್ ಮೆನಿ ಅಬ್ಜೆಕ್ಷನ್ಸ್ ಇರುತ್ತೆ, ಮೇ ಬಿ ಪ್ರಾಫಿಟೇ ಮಾಡಿರಲ್ಲ, ಬರೀ ಕೋರ್ಸ್ ಸೆಲ್ ಮಾಡ್ತಾ ಇರ್ತಾರೆ ಬೇರೆಯವರು. ಬಟ್ ನಾನು ಕೋರ್ಸ್ ಸೆಲ್ ಮಾಡ್ತಾಯಿಲ್ಲ, ನಾನೇ ಟ್ರೇಡರು. ಯಾವುದ್ರಲ್ಲಿ ಟ್ರೇಡ್ ಮಾಡ್ತೀನಿ ಅಂದರೆ ಮೇಜರ್ಲಿ ನಾನು ಟ್ರೇಡ್ ಮಾಡೋದು ಬಿಗ್ ಬಾಯ್ ಕವರ್ಡ್ ಕಾಲ್. ಸೊ ನನ್ನ ಆರ್ಟಿಕಲ್ ನೋಡಿರ್ತೀರ ಮನಿ ಕಂಟ್ರೋಲಲ್ಲಿ, ಆಂಜನೇಯ ಮನೋಜ್ ಕುಮಾರ್ ಅಂತ ನೀವು ಗೂಗಲಲ್ಲಿ ಟೈಪ್ ಮಾಡಿ, ನನ್ನ ಆರ್ಟಿಕಲ್ moneycontrol.com ಬರುತ್ತೆ. ಸೊ ಅದರಲ್ಲೂ ಸಹ ನಾನು ಕ್ಲಿಯರಾಗಿ ಹೇಳಿದ್ದೀನಿ, ನಾನು ಯೂಸ್ ಮಾಡೋ ಸ್ಟ್ರಾಟಜಿನೇ ಬಿಗ್ ಬಾಯ್ ಕವರ್ಡ್ ಕಾಲ್ ಜೊತೆಗೆ ಸರ್ಟೆನ್ ಆಪ್ಷನ್ ಸೆಲ್ಲಿಂಗ್ ಸ್ಟ್ರಾಟಜೀಸ್. ನಾನೊಬ್ಬ ಆಪ್ಷನ್ ಸೆಲ್ಲರ್ ಆಗಿದ್ದೀನಿ. ನಾನು ಮಾಡೋದೇ ತಿಂಗಳಿಗೆ 3 to 4%, ಅದಕ್ಕಿಂತ ನಾನು ಜಾಸ್ತಿ ಮಾಡಲ್ಲ. ನೀವು ಯಾರು 10-20% ಮಾಡೋಂಗಿದ್ರೆ ಮಾಡಿ, ಬಟ್ ನಾನು ಮಾಡೋದು 3 to 4%. ಆ್ಯಂಡ್ ಅದರಿಂದ ನಾನು ಇಷ್ಟು ಸೇಫಾಗಿ ಕೂಲಾಗೆ ದುಡ್ಡು ಮಾಡ್ತೀನಿ. ಸೊ ಯಾವುದೇ ರೀತಿಯಾದ ದಿನ ಪೂರ್ತಿ ನಾನು ಸಿಸ್ಟಮ್ ನೋಡಲ್ಲ, ಕಂಪ್ಯೂಟರ್ ನೋಡಲ್ಲ, ಸಿಸ್ಟಮ್ನೇ ನೋಡ್ಕೊಂಡು ಇಂಟ್ರಾಡೇ ಮಾಡಲ್ಲ. ಸೊ ಚಿಂಟು ಗ್ಯಾಂಗ್ ಅಂತ ಕರಿತೀವಿ, ಯಾರ್ಯಾರು ದಿನ ಇಂಟ್ರಾಡೇ ಮಾಡ್ತಾರೋ ಅವ್ರನ್ನ ಚಿಂಟು ಗ್ಯಾಂಗ್ ಅಂತ ಕರಿತೀವಿ. ನಾನಂತೂ ಚಿಂಟು ಗ್ಯಾಂಗ್ಗೆ ಮೊದಲು ನಾನು ಚಿಂಟು ಗ್ಯಾಂಗಲ್ಲೇ ಇದ್ದೆ ಫಸ್ಟ್ 3 years 4 years. ಅದಾದಮೇಲೆ ಗೊತ್ತಾಯಿತು ಸ್ಟಾಕ್ ಮಾರ್ಕೆಟ್ನಲ್ಲಿ ಇಂಟ್ರಾಡೇಯಲ್ಲಿ ದುಡ್ಡಿಲ್ಲ, ಗ್ರೀನ್ ಬಟನ್ ಒತ್ತಿದ್ರೆ ಲೈಫೇ ಹಾಳಾಗೋಗುತ್ತೆ. ಸೊ ರೆಡ್ ಬಟನಲ್ಲೇ ದುಡ್ಡಿರೋದು. ಆಪ್ಷನ್ ಬೈಯಿಂಗ್ ಮಾಡಬೇಡಿ, ಆಪ್ಷನ್ ಬೈಯಿಂಗಲ್ಲಿ ದುಡ್ಡಿಲ್ಲ. ಸೊ ಇಂಟ್ರಾಡೇ ಮಾಡಬೇಡಿ. ಇದೆರಡೂ ಬಿಟ್ಟರೆ ನೀವು ಸ್ಟಾಕ್ ಮಾರ್ಕೆಟಲ್ಲಿ
ತುಂಬ ಮೇಲಕ್ಕೆ ಬರ್ತೀರಾ, ಸ್ಟಾಕ್ ಮಾರ್ಕೆಟಲ್ಲೂ ಉದ್ಧಾರ ಆಗ್ತೀರಾ, ಜೀವನದಲ್ಲೂ ಉದ್ಧಾರ ಆಗ್ತೀರಾ ಅಂತ ಹೇಳ್ತಾ ಇದ್ದೀನಿ. ಸೊ ಯಾರ್ಯಾರು ಸ್ಟಾಕ್ ಮಾರ್ಕೆಟ್ ವೀಕ್ಷಕರು ಈ ವಿಡಿಯೋ ನೋಡ್ತಾ ಇದ್ದೀರೋ ನಿಮಗೋಸ್ಕರ ಹೇಳ್ತಾ ಇದ್ದೀನಿ. ಸೊ ಇವಾಗಾದರೂ ಎಚ್ಚೆತ್ಕೊಳ್ಳಿ, ಇಂಟ್ರಾಡೇ ಮಾಡೋದು ನಿಲ್ಲಿಸಿ, ಆಪ್ಷನ್ ಬೈಯಿಂಗ್ ಮಾಡೋದು ನಿಲ್ಲಿಸಿ, ಆಪ್ಷನ್ ಸೆಲ್ಲಿಂಗ್ ಕಡೆ ಬನ್ನಿ. ಡೆಫಿನೆಟ್ಲಿ ನೀವು ಸಕ್ಸಸ್ಫುಲ್ ಆಗ್ತೀರಾ. ಕ್ಯಾಶ್ ಮಾರ್ಕೆಟಲ್ಲೇ ದುಡ್ಡಿರೋದು, ಆಪ್ಷನ್ ಸೆಲ್ಲಿಂಗಲ್ಲೇ ದುಡ್ಡಿರೋದು. ಇಷ್ಟೇ ಸ್ಟಾಕ್ ಮಾರ್ಕೆಟು. ಬೇರೆ ಇನ್ನೇನೇನೋ ಎಕ್ಸ್ಪೆರಿಮೆಂಟ್ ಮಾಡಿ ಎಷ್ಟೋ ವರ್ಷಗಳು ಯಾಕೆ ಕಳ್ಕೊತೀರಾ. ಸೊ ನೀವೊಂದು ಬುಕ್ಕನ್ನ ಬರೆಯೋಕ್ಕೆ ಹೋಗಬೇಡಿ. ಆಲ್ರೆಡಿ ನನ್ನ ಹತ್ರ ಬುಕ್ ಇದೆ. ನನ್ನ ಕೋರ್ಸಲ್ಲೇ ಎಲ್ಲನೂ ನಾನು ಪಟ್ಟಿರೋ ಅನುಭವಗಳು, ನನ್ನ ಎಕ್ಸ್ಪೀರಿಯನ್ಸು ಎಲ್ಲ ನನ್ನ ಕೋರ್ಸಸ್ಸಲ್ಲೇ ಇದೆ. ಆ್ಯಂಡ್ ನನ್ನ ಫೀಸ್ ಬಂದು, ನನ್ನ ಕೋರ್ಸಿನ ಫೀಸ್ ಬಂದು ವೆರಿ ನಾಮಿನಲ್. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆಯೋ ನೀವು ಆಲ್ರೆಡಿ ತೊಗೊಂಡಿರ್ತೀರಾ, ತಗೊಳ್ಳೋರು ತಗೊಳ್ಳಿ. ಸೊ ಡೆಫಿನೆಟ್ಲಿ ನಿಮ್ಮ ಲರ್ನಿಂಗ್ ಕರ್ವ್ ಕಡಿಮೆ ಆಗುತ್ತೆ. ಸೊ ವಾಟ್ ಈಸ್ ದ ಅಡ್ವಾಂಟೇಜ್ ಆಫ್ TD ಅಕಾಡೆಮಿ ಅಂದರೆ, ನೀವೇ ಕಲಿತೀನಿ, ನೀನೇ ಮಾಡ್ತೀನಿ, ನಾನೇ ಕಲ್ತ್ಕೋತೀನಿ, ನಾನೇ ಮಾಡ್ತೀನಿ ಅಂದರೆ ಇಟ್ ಮೇ ಟೇಕ್ 2 years or 4 years or 5 years. ಸೊ ನಮ್ಮ ಇನ್ಸ್ಟಿಟ್ಯೂಟ್ಗೆ ಬಂದು ಕಲಿಯೋದ್ರಿಂದ ಇಟ್ ಮೇ ಕಟ್ ಶಾರ್ಟ್, ಒಂದು 2-3 ವರ್ಷ ನಿಮ್ಮ ಲೈಫಲ್ಲಿ ಉಳಿಯುತ್ತೆ. ಜೊತೆಗೆ ದುಡ್ಡು ಸಹ ಉಳಿಯುತ್ತೆ, ಟೈಮು ಸಹ ಉಳಿಯುತ್ತೆ. ಸೊ ಯಾರ್ಯಾರು ಟೈಮ್ ವೇಸ್ಟ್ ಮಾಡ್ದಿರಾ, ದುಡ್ಡನ್ನು ಉಳಿಸ್ಬೇಕು, ಟೈಮ್ನು ಉಳಿಸ್ಬೇಕಂದ್ರೆ ಬೇಗ ನಮ್ಮ ಅಕಾಡೆಮಿಗೆ ಜಾಯ್ನ್ ಆಗಿ ನೀವು ಸಹ ಶ್ರೀಮಂತರಾಗ್ಬೋದು. ಇವತ್ತು ನಾವು IN ಬಟುಟಾ ಮಾಲ್ ಹತ್ರ ಇದ್ದೀವಿ. ಸೊ ಇಲ್ಲಿಂದ ನಾವು ಅಬುದಾಬಿಗೆ ಹೋಗ್ಬೇಕಾದ್ರೆ ಇಲ್ಲಿಗೆ ಬರಬೇಕು. ಸೊ ಡೈರೆಕ್ಟ್ ಮೆಟ್ರೋ ಸಹ ಇದೆ ಆ್ಯಂಡ್ ಈವನ್ ಬಸ್ಸಸ್ ಇದೆ ಅಬುದಾಬಿಗೆ. ಸೊ ನಾವು ಇದ್ದಿದ್ದು ಡೌನ್ ಟೌನಿಂದ ಇಲ್ಲಿ ಮೆಟ್ರೋಗೆ ಬಂದು ಇಲ್ಲಿಂದ ಬಸ್ಸಸ್ಸಿಂದಾನೇ ಹೋಗ್ತಾ ಇದ್ದೀವಿ. ಬಿಕಾಸ್ ಇಲ್ಲಿಂದ ನಮಗೆ ಅಬುದಾಬಿಗೆ ಮೆಟ್ರೋ ಇಲ್ಲ. ಸೊ ಚಾರ್ಜಸ್ ಬಗ್ಗೆ ಹೇಳಕ್ಕೆ ಹೋಗೋರೆ, ಸೊ ನಾವು ಕ್ಯಾಬಲ್ಲಿ ಬಂದುಬಿಟ್ವಿ ಇವತ್ತು. ಸೊ ಕ್ಯಾಬಲ್ಲಿ ರಾಂಗ್ ರೂಟಲ್ಲಿ ಹೋಗಿ ಮತ್ತೆ ಈ ಕಡೆ ಬರೋಷ್ಟರಲ್ಲಿ ಆಲ್ಮೋಸ್ಟ್ 200 dirhams ಆಯಿತು. 200 dirhams ಅಂದರೆ ಹತ್ತಿರ 4,500. ಸೊ ತುಂಬ ಎಕ್ಸ್ಪೆನ್ಸಿವ್ ಅನಿಸುತ್ತೆ ನಿಮಗೆ ಕ್ಯಾಬ್ ಆಗಲಿ, ಊಟ ಆಗಲಿ. ಸೊ ಇಲ್ಲಿ ಏನೇ ಒಂದು ಊಟ ತಿನ್ನಕ್ಕೆ ಹೋದ್ರೂ ಮಿನಿಮಮ್ 45 dirhams ಆದರೂ ಆಗುತ್ತೆ. ಚೆನ್ನಾಗಿರೋ ಊಟ. ಸೊ ಒಂದು 2 ಪೀಸ್ ಕಬಾಬ್ಗೆ ನೀವು 150 dirhams ಕೊಡಬೇಕಾಗುತ್ತೆ. 150 dirhams ಅಂದರೆ ರಫ್ಲಿ ಒಂದು 4,000 5,000. ನಮ್ಮ ಇಂಡಿಯಾದಲ್ಲಿ 50 ರೂಪಾಯಿ ಕೊಟ್ಟರು ಕಬಾಬ್ ಸಿಗುತ್ತೆ. ಬಟ್ ಇಲ್ಲಿ 5,000 ರೂಪಾಯಿ, 3,000 5,000 ರೂಪಾಯಿ ಕಬಾಬ್ಗೆ ಕೊಡಬೇಕಾಗುತ್ತೆ. 2 ಪೀಸ್ ಕಬಾಬ್ಸ್ ಅಂದರೆ ಅಷ್ಟು ಕಾಸ್ಟ್ಲಿ ದುನಿಯಾ ಇದು. ಸೊ ದುಬೈ ಅಂದರೆ ಇಲ್ಲಿ ಕಾಮನ್ ಮ್ಯಾನ್ ಬಂದು ಉಳ್ಕೊಂಡು ಜೀವನ ನಡೆಸೋದು ತುಂಬ ಕಷ್ಟ. ಇಲ್ಲಿ ತುಂಬ ಕಷ್ಟಪಟ್ಟು ದುಡಿದ್ರೆ ಡೆಫಿನೆಟ್ಲಿ ದುಡ್ಡು ಸಿಗುತ್ತೆ. ಅದು ನಿಮ್ಮ ಖರ್ಚುಗಳಿಗಾಗ್ಬೋದು. ಬಟ್ ನಾನು ಆಲ್ರೆಡಿ ಬೇರೆ ದೇಶದಲ್ಲಿ, ನಾನು ಇಂಡಿಯಾದಲ್ಲಿ ಇರ್ತೀನಿ, ಅಲ್ಲಿ ದುಡ್ದಿರ್ತೀನಿ. ಆ ದುಡ್ಡನ್ನ ತಂದು ಇಲ್ಲಿ ಖರ್ಚು ಮಾಡ್ತೀನಿ ಅಂದರೆ ನೀವು ಸಿಕ್ಕಾಪಟ್ಟೆ ದುಡ್ಡು ತರಬೇಕಾಗುತ್ತೆ. ದುಡ್ದಿರೋ ದುಡ್ಡನ್ನ ತಂದು ಇಲ್ಲಿ ಖರ್ಚು ಮಾಡೋಕ್ಕಂತೂ ಆಗಲ್ಲ. ಅದು ಇಂಪಾಸಿಬಲ್. ಅದು ನನಗಂತೂ ಅನಿಸ್ತು. ಯಾಕಂದರೆ ಇಂಡಿಯಾದಲ್ಲಿ 10 ರೂಪಾಯಿ ಇದ್ರೂ ಇಂದಿರಾ ಕ್ಯಾಂಟೀನ್ಗೆ ಹೋಗಿ ಊಟ ಮಾಡ್ಬೋದು. ಬಟ್ ಇಲ್ಲಿ 10 ರೂಪಾಯಿ ಏನೂ ಸಿಗಲ್ಲ. ಇಲ್ಲಿ 1 ದಿರಮ್ಗೆ ಏನಂದರೆ ಏನೂ ಸಿಗಲ್ಲ, ನೀರು ಸಹ ಸಿಗಲ್ಲ ಅನ್ಕೋತೀನಿ. ಸೊ ಇಲ್ಲಿ 1 ರೂಪಾಯಿಗೆ ಏನೂ ಬೆಲೆ ಇಲ್ಲ, ದುಡ್ಡಿಗೆ ಅನ್ನೋದು ಬೆಲೆನೇ ಇಲ್ಲ. ಯಾಕಂದರೆ ದುಡ್ಡು ಇಲ್ಲಿ ಸಿಕ್ಕಾಪಟ್ಟೆ ದುಡ್ಡು ಸುರಿಬೇಕು. ನೀವು ಇಲ್ಲಿ ಜೀವನ ಸಾಗಿಸೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಇದೆ. ಬೇರೆ ದೇಶದಿಂದ ಬಂದು ಇಲ್ಲಿ ನಾನು ಸೆಟ್ಲಾಗಿ ಇಲ್ಲಿ ಇರ್ತೀನಿ ಅಂದರೆ ಇಟ್ಸ್ ಇಂಪಾಸಿಬಲ್ ಟಾಸ್ಕ್ ಅಂತ ಹೇಳ್ಬೋದು. ದುಬೈ ಅಂದ್ರೇ ದುಡ್ಡಿಗೆ ಇನ್ನೊಂದು ಹೆಸರೇ ದುಬೈ. ಸೊ ನಮಸ್ತೆ ಕರ್ನಾಟಕ. ಇವತ್ತು ನಮ್ಮ ಜೊತೆ ರಘು ಇದ್ದಾರೆ. ಸೊ ಇವರು ಮೂಲತಃ ಇಂಡಿಯಾದಿಂದ ಅಬುದಾಬಿಗೆ ಬಂದು ಕೆಲಸ ಮಾಡ್ಕೊಂಡಿದ್ದಾರೆ. ಸೊ ಇವರು ನಮ್ಮ TD ಅಕಾಡೆಮಿ ಸ್ಟೂಡೆಂಟು. ಸೊ ಸರ್ ಇಲ್ಲೇ ಅಬುದಾಬಿಯಲ್ಲಿ ಒಂದು ಬ್ರಾಂಚ್ ಮಾಡಿ ಅಂತ ಇದ್ದಾರೆ. ಸೊ ಅವ್ರನ್ನೇ ಮಾತಾಡ್ಸೋಣ, TD ಅಕಾಡೆಮಿ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ನಮಸ್ಕಾರ ಸರ್. ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ತುಂಬ ಸಂತೋಷ ಆಗಿದೆ. ತುಂಬ ಜನ ಇದ್ದಾರೆ ಸರ್. ಇಲ್ಲಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತುಂಬ ಯಾರು ಅವೇರ್ ಇಲ್ಲ. ಬಟ್ ಓಪನ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸಂತೋಷ ಇದ್ದಾರೆ ತುಂಬ ಜನ, ಇಂಡಿಯನ್ಸ್ ಆಗಲಿ, ಕರ್ನಾಟಕದವರಾಗಲಿ. ನಾನು ನೋಡ್ತಾ ಇದ್ದೀನಿ ತುಂಬ. 2 ಸತಿ ನಾನು ಅಟೆಂಡ್ ಮಾಡಿದ್ದೀನಿ ಆ್ಯಕ್ಚುಲಿ ಯಲಹಂಕ. ಮತ್ತು ನನ್ನ ಆ್ಯಕ್ಸ್ ಪರ್ ಮೈ ನಾಳೆ ನನಗೆ ಒಂದು ಯಾವುದಿದ್ರೇನೋ ಒಂದು 2 ಸತಿ 3 ಸತಿ ಅಟೆಂಡ್ ಮಾಡಿದೆ. ಇಟ್ ವಿಲ್ ಬಿ ಕಮ್ ಇನ್ ಮೈಂಡು. ಸೊ ನಾನು ನೋಡ್ದಂಗೆ ನಾನು ಒಂದು ಬೇರೆ ಕ್ಲಾಸೆಲ್ಲ ಅಟೆಂಡ್ ಮಾಡಿದ್ದೀನಿ ಇನ್ಸ್ಟಿಟ್ಯೂಟ್ಸು. ಬಟ್ ಐ ಲೈಕ್ ಮನೋಜ್ ಸರ್ TD ಅಕಾಡೆಮಿ. ದೇ ಯೂಶಲಿ ಡೂ ಇಟ್ ಆನ್ ದ ಸ್ಟ್ರಾಟಜಿ, ವಾಟ್ ಎವರ್ ದೇ ಸೇಯಿಂಗ್, ದ ಇನ್ಕಮ್ ಸ್ಟ್ರಾಟಜಿ, ಮಂತ್ಲಿ ಸ್ಟ್ರಾಟಜಿಗಳು. ಆಪ್ಷನ್ ಮಾತ್ರ ದಯವಿಟ್ಟು ಆಡಬೇಡಿ. ನಾನು ಆಪ್ಷನ್ ಆಡಿನೇ ಇವಾಗ ತಿರ್ಗಾ ಇಲ್ಲಿ ರಿಕವರಿ ಮಾಡೋಕ್ಕೆ ಬಂದಿದ್ದೀನಿ. ಬಟ್
ಇನ್ನೊಂದು ಏನಂದರೆ ನಾಲೆಡ್ಜ್ ಇದ್ದು ಆಪ್ಷನ್ ಆಡಿ ಅಂತ ಹೇಳ್ತೀನಿ, ನನ್ನ ಒಂದು ವಿನಂತಿ ಅದು. ಮತ್ತು ಇನ್ಕಮ್ ಸ್ಟ್ರಾಟಜಿ, ಕೆಲವೊಂದು ಸ್ಟ್ರಾಟಜಿ ಎಲ್ಲ ಮನೋಜ್ ಸರ್ ಹೇಳ್ಕೊಡ್ತಾರೆ. ತುಂಬ ಚೆನ್ನಾಗಿದೆ. ಮಂತ್ಲಿ ಇನ್ಕಮ್ ಹೆಂಗೆ, ವರ್ಷಕ್ಕೆ, ಮತ್ತು ಶಾರ್ಟ್ ಟರ್ಮ್ ಹೆಂಗೆ ಎಲ್ಲ ಇದೆ. ನನ್ನ ಪೋರ್ಟ್ಫೋಲಿಯೋನ ಅವ್ರು ನನ್ನ ಗೈಡ್ ಮಾಡಿದ್ರು ಪರ್ಸ್ನಲ್ ಆಗಿ. ಆ್ಯಕ್ಚುಲಿ ನಾನು ತೋರಿಸ್ಬೋದು ಇವಾಗಲೂ ನನ್ನ ಗ್ರೋ ಅಕೌಂಟು. ಅವ್ರು ಆಸ್ ಪರ್ ಏನು ಹೇಳಿದ್ರು ಅದೆಲ್ಲ ನಾನೆಲ್ಲ ಮುಂಚೆ ಸ್ಮಾಲ್ ಪೆನ್ನಿ ಸ್ಟಾಕ್ಸ್ ಎಲ್ಲ ತಗೊತಾ ಇದ್ದೆ. ಆಮೇಲೆ ಇವ್ರು ಅಟೆಂಡ್ ಮಾಡೋದ್ರಿಂದ ಆವಾಗ ಗೊತ್ತಾಯಿತು ಪೆನ್ನಿ ಸ್ಟಾಕ್ ನನ್ನ ಇಳ್ದಿದ್ದು ಗೊತ್ತಾಯಿತು, ಹತ್ತಿದ್ದು ಗೊತ್ತಾಯಿತು. ಸೊ ಅದರಿಂದ ನಮ್ಗೆ ಏನಂದರೆ ಯಾವುದು ಆಪ್ಷನ್ ಮೋರ್ ದೆನ್ ಕ್ಯಾಪಿಟಲ್ ಇದೆಯೋ ಅದು ಹೇಳಿದ್ರು. ಅದೆಲ್ಲ ಚೆನ್ನಾಗಿ ಹೇಳ್ಕೊಡ್ದು. ಆ್ಯಕ್ಚುಲಿ ಅಟೆಂಡ್ ಮಾಡಿ, ಸೊ ವಿಲ್ ಗೆಟ್ ಮೋರ್ ನಾಲೆಜ್ ಆನ್ ದಿಸ್. ರಿಯಲಿ ಒನ್ ಆಫ್ ದಿ ಬೆಸ್ಟ್ ಇನ್ಸ್ಟಿಟ್ಯೂಟ್ ನಾನು ಹೇಳ್ಬೋದು ನಾನು, ಕಂಪೇರ್ ಟು ಅದರ್ಸ್ ಇನ್ ದಿ ಮಾರ್ಕೆಟ್. ಥ್ಯಾಂಕ್ ಯು ಸರ್. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ತುಂಬ ಸಿಂಪಲ್. 3 ದಿನಗಳ ವರ್ಕ್ಶಾಪ್ ಇರುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ನಮ್ಮದು 4 ಬ್ರಾಂಚ್ ಇರುತ್ತೆ. ಯಲಹಂಕ, ರಾಜಾಜಿನಗರ, JP ನಗರ, ಹುಬ್ಬಳ್ಳಿ. ನಿಮ್ಗೆ ಯಾವ ಬ್ರಾಂಚ್ ನಿಯರೆಸ್ಟ್ ಆಗಿರುತ್ತೋ ಅಲ್ಲಿ ಈ ಕೆಳಕಂಡ ನಂಬರ್ಗೆ ಫೋನ್ ಮಾಡಿ ಅವರೊಂದು QR ಕೋಡ್ ಕಳಿಸ್ತಾರೆ. 500 ರೂಪೀಸ್ ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಂಡು ಬನ್ನಿ. ಬಿಕಾಸ್ ಮೋಸ್ಟ್ ಆಫ್ ದ ಬ್ಯಾಚಸ್ ಫುಲ್ ಆಗಿರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಸಿಗೋಣ ಇದೇ ಶುಕ್ರವಾರ.